ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು JP ನಗರದಲ್ಲಿರ್ತಕ್ಕಂಥ 9th ಫೇಸ್ ನಿಯರ್ ಟು ದ ಜಂಬೂ ಸವರ್ದಿನ್ನೇ ಸಾಯಿ ನಂದನ ಮಾರ್ವೆಲ್ಲಾ ಅಂತಕ್ಕಂಥ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತೀನಿ. ಯಾಕಂದರೆ ಈ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟನ್ನು ನಮ್ಮ ಸ್ನೇಹಿತರು ಪರ್ಚೇಸ್ ಮಾಡಿದರೆ, ಹಾಗಾಗಿ ಅವ್ರ ಜೊತೆ ಫ್ಲ್ಯಾಟ್ ವಿಸಿಟಿಗೆ ಹೋಗ್ತೀನಿ. ಆ ಸಂದರ್ಭದಲ್ಲಿ ಈ ವ್ಲಾಗನ್ನು ಮಾಡಿರ್ತೀನಿ. ನೋಡಿ, ನಾವು ಫಸ್ಟ್ ಹೋಗಿದ್ದು ಅಪಾರ್ಟ್ಮೆಂಟಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ. ಯಾಕಂದರೆ ಎಲ್ಲ ಕಡೆನೂ ಇಂಟೀರಿಯರು ಮತ್ತು ಔಟ್ಲುಕ್ ಭಾಳ ಇಂಪಾರ್ಟೆಂಟ್ ಇದೆ, ಅದ್ರ ಜೊತೆಗೆ ಪಾರ್ಕಿಂಗ್ ಸಹ ಭಾಳ ಇಂಪಾರ್ಟೆಂಟ್. ಈ ಫ್ಲ್ಯಾಟ್ ಎಷ್ಟಾಯಿತು, 2 BHK ಫ್ಲ್ಯಾಟ್ ಆ್ಯಂಡ್ 3 BHK ಫ್ಲ್ಯಾಟ್ ಎಷ್ಟು ಕಾಸ್ಟ್ ಆಯಿತು, ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ತೀನಿ ಎಷ್ಟಾಯಿತು 2 BHKಗೆ ಮತ್ತು ಪರ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತಕ್ಕಂಥದ್ದನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಈಗ ನೋಡಿ, ಪಾರ್ಕಿಂಗಲ್ಲಿ ಪ್ರತಿಯೊಂದು ಫ್ಲ್ಯಾಟ್ಗೂ ಸಹ ಕಾರ್ ಪಾರ್ಕಿಂಗ್ 4 ವೀಲರ್ಸ್ ಮತ್ತು 2 ವೀಲರ್ಸ್ ಪಾರ್ಕಿಂಗ್ ಅವೈಲೇಬಲ್ ಇದೆ. ಈ ಪಾರ್ಕಿಂಗ್ ತುಂಬಾ ಚೆನ್ನಾಗಿದೆ. ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಾರ್ ಜೊತೆಗೆ 3 ಬೈಕನ್ನು ಸಹ ಪಾರ್ಕ್ ಮಾಡ್ಬೋದು. ಕೆಲವು ಫ್ಲ್ಯಾಟ್ಗಳಲ್ಲಿ ಆ ರೀತಿಯ ಆಪ್ಷನ್ಸ್ಗಳು ಇರೋದಿಲ್ಲ. ಸೊ ಇದಾದ ನಂತರ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ. ನನ್ನ ಸ್ನೇಹಿತರು ತೊಗೊಂಡಿರ್ತಕ್ಕಂಥ ಫ್ಲ್ಯಾಟ್, ಅದರ ಪಕ್ಕದಲ್ಲೇ ಒಂದು ಇಂಟೀರಿಯರ್ ಡಿಸೈನ್ ಮಾಡ್ತಾ ಇರ್ತಾರೆ, ಅದನ್ನು ನಾವು ವಿಸಿಟ್ ಮಾಡಿ. ಯಾಕಂದ್ರೆ ನನ್ನ ಸ್ನೇಹಿತ ಇನ್ನೂ ಮಾಡಿಸಿರಲಿಲ್ಲ, ಹಾಗಾಗಿ ಅವ್ರ ಜೊತೆ ನಾನು ಆ ಪಕ್ಕದ ಫ್ಲ್ಯಾಟ್ಗೆ ಹೋಗ್ತೀನಿ. ಇಂಟೀರಿಯರ್ ಡಿಸೈನ್ ಯಾವ ಥರ ಇರುತ್ತೆ ನೋಡೋಣ ಅಂತ. ಅವ್ರಿಗೂ ಯಾವುದೇ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಆ ಫ್ಲ್ಯಾಟ್ಗೆ ಹೋದಾಗ ನಾವು ಹೋಗಿದ್ದೆ ರೂಮ್ಗೆ. ಯಾಕಂದರೆ ರೂಮಲ್ಲಿ ಫಸ್ಟ್ ಇಂಟೀರಿಯರ್ ಡಿಸೈನನ್ನು ನೋಡ್ತಾ ಇರ್ಬೋದು. ಇಲ್ಲಿ ಆಲ್ರೆಡಿ ರೆಡಿ ಆಗಿರ್ತಕ್ಕಂಥ ಒಂದು ಮಂಚವನ್ನು, ಕಾಟನ್ನು ನೋಡ್ಬೋದು. ಅದ್ರ ಜೊತೆಗೆ ಎಲ್ಲ ಸಹ POPಯನ್ನು ಮಾಡಿಸಿದ್ದಾರೆ. ಸೊ POP ಜೊತೆಗೆ ಎಲ್ಲ ಸಹ ವಿತ್ ಲೈಟಿಂಗ್ಸ್ ಮಾಡಿರೋದು. ಇದು ವಿತ್ ಅಟ್ಯಾಚ್ ಬಾತ್ರೂಮನ್ನು ನೋಡ್ಬೋದು ಈ ರೂಮ್ಗೆ. ಯಾಕಂದರೆ ಒಂದು ಬಿಗ್ ರೂಮ್ ಇರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ವೆಸ್ಟರ್ನ್ ಬಾತ್ರೂಮ್. ಇದಾದ ನಂತರ ನಾನು ಹಾಲ್ಗೆ ಬರ್ತೀನಿ. ಹಾಲಲ್ಲಿ ಯಾವ ಥರ ಇಂಟೀರಿಯರ್ ಡಿಸೈನನ್ನು ಮಾಡಿದ್ದಾರೆ. ಸೊ TV ಸ್ಟ್ಯಾಂಡನ್ನು ನೋಡ್ಬೋದು. ಮತ್ತು ಹಾಗೆ ಬಂದ ಕಿಚನ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಓಪನ್ ಕಿಚನ್ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಕಿಚನಿಂದ ಆಗಿನ ಪೇಂಟಿಂಗ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು, ಏನಾದರೂ ಕೆಲವು ತರಕಾರಿಗಳ ಜೊತೆಗೆ ಕೆಲವು ಬೇಕಾಗಿರ್ತಕ್ಕಂಥ ಎಲ್ಲ ಅಡುಗೆ ಸಾಂಬಾರು ಪದಾರ್ಥಗಳನ್ನು ಇಟ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ನಾನು ಡಿಸ್ಕಷನ್ ಮಾಡ್ತಾ ಹೋದೆ, ಸರ್ ಇದು ಇಂಟೀರಿಯರ್ಗೆ ಎಷ್ಟಾಯಿತು ಅಂತ. ಅಲ್ಲೇ ಓನರ್ ಇದ್ದರು, ಇಂಟೀರಿಯರ್ ಡಿಸೈನ್ ಓನರ್. ಅವ್ರ ಹತ್ರ ನಾನು ಕೇಳ್ತೀನಿ, ಸರ್ ಎಷ್ಟಾಯಿತು ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್. ಸೇಮ್ ವಾರ್ಡ್ರೋಬ್ಗೆ ಸೇಮ್ ಸೋಫಾನ ಮ್ಯಾಚ್ ಮಾಡಿದ್ದಾರೆ. ಇದು ಸಹ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಮ್ಯಾಚಿಂಗ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಇಂಟೀರಿಯರ್ ಡಿಸೈನರ್ ಮಾಡಿದ್ದಾರೆ. ಹಾಗೆ ಅಲ್ಲಿಗೆ ಬರ್ತಾ ನಾನು ಅವ್ರ ಹತ್ರ ಕೇಳ್ತೀನಿ, ಆ ಒಂದು ಇಂಟೀರಿಯರ್ ಡಿಸೈನರ್ ಯಾರು ಇರ್ತಾರೆ ಅವರು, ಸರ್ ಇದೆಲ್ಲ ಎಷ್ಟಾಯಿತು ನಾನು ಇಂಟೀರಿಯರ್ ಡಿಸೈನಿಗೆ ಅಂದಾಗ ಅವ್ರು ಹೇಳ್ತಾರೆ ಅರೌಂಡ್ 7 to 8 lakh ಆಯಿತು ಸರ್. ಅಂದರೆ ನಮ್ಮ ಡಿಪೆಂಡ್ ಅಪಾನ್ ಬಜೆಟ್, ನಾವು ಬಜೆಟಿಗೆ ತಕ್ಕನಾಗಿ ಅವ್ರು ಇಂಟೀರಿಯರ್ನ ಮಾಡ್ಕೊಳ್ತಾರೆ. ಅದು ನನಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು 10 lakhsಗೂ ಮಾಡಿಸ್ಕೋಬೋದು, 20 lakhsಗೂ ಮಾಡಿಸ್ಬೋದು, ಅರೌಂಡ್ 5 lakhs ನಾವು ಇಂಟೀರಿಯರ್ನ ಮಾಡಿಸ್ಕೋಬೋದು. ಹಾಗಾಗಿ ಇದು ಒಂದು 7 lakh ಅಂತ ಹೇಳಿದ್ರೆ ನಮಗೆ ಖುಷಿ ಆಯಿತು. 7 lakhಲ್ಲಿ ತುಂಬ ಚೆನ್ನಾಗಿ ಇಂಟೀರಿಯರ್ ಡಿಸೈನನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರ ಹತ್ರ ಮಾತಾಡ್ಕೊಳ್ತಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ನಾನು ಕಲೆಕ್ಟ್ ಮಾಡ್ತೀನಿ. ಯಾಕಂದರೆ ಇನ್ ಫ್ಯೂಚರಲ್ಲಿ ಯಾರಾದರೂ ಕೇಳಿದ್ರೆ ಆಫ್ಟರ್ ಕಾಂಟ್ಯಾಕ್ಟನ್ನು ಕೊಟ್ಟರೆ ಯೂಸ್ಫುಲ್ ಇರುತ್ತೆ ಅಂತ. ಹಾಗಾಗಿ ಅವರೊಂದು ವಿಸಿಟಿಂಗ್ ಕಾರ್ಡನ್ನು ಸಹ ನನಗೆ ಕೊಡ್ತಾರೆ, ಶ್ರೀನಿವಾಸ್ ಚೌಧರಿ ಅಂತ. ಸೊ ಅದನ್ನು ಸಹ ನಾನು ಮೆನ್ಷನ್ ಮಾಡಿದ್ದೀನಿ. ಮತ್ತೊಂದು ಈ ಫ್ಲ್ಯಾಟ್ನ ವಿಶೇಷ ಅಂತಂದರೆ, ಯಾವುದೇ ಖಾಲಿ ಜಾಗದಲ್ಲಿ ಹಾಗೆ ಬಿಟ್ಟಿಲ್ಲ, ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ, ಗಿಡಗಳನ್ನ ಹಾಕಿದ್ದಾರೆ. ಯಾಕೆ ಅಂದರೆ ಖಾಲಿ ಜಾಗವನ್ನು ಬಿಟ್ಟರೆ ಅಲ್ಲಿ ಪಾರಿವಾಳಗಳು ಬಂದು ಕುತ್ಕೊಂಡು ಗಲೀಜನ್ನು ಮಾಡ್ತವೆ. ಅದು ನಾವು ತುಂಬ ಫ್ಲ್ಯಾಟ್ಗಳಲ್ಲಿ ನೋಡಿದ್ದೀನಿ. ಯಾಕಂದರೆ ಆ ಖಾಲಿ ಜಾಗದಲ್ಲಿ ಪಾರಿವಾಳ ಕೂತ್ಕೊಂಡು ಗಲೀಜು ಮಾಡ್ತಾರೆ, ಅಥವಾ ಬೇರೆ ಯಾರಾದರೂ ಪೇಪರ್ಸ್ ಇನ್ನೊಂದು ಮತ್ತೊಂದು ವೇಸ್ಟೇಜನ್ನು ಎಸಿತಾರೆ. ಬಟ್ ಈ ಫ್ಲ್ಯಾಟಲ್ಲಿ ಅಥವಾ ಈ ಅಪಾರ್ಟ್ಮೆಂಟಲ್ಲಿ ಏನಂದರೆ ಯಾವುದೇ ಖಾಲಿ ಜಾಗದಲ್ಲೂ ಸಹ ಹಾಗೆ ಬಿಟ್ಟಿಲ್ಲ, ಒಂದು ಗಿಡಗಳನ್ನು ನೆಟ್ಟಿದ್ದಾರೆ. ಮತ್ತು ಇನ್ನೊಂದು ನಾನು ಬಿಗಿನಿಂಗಲ್ಲೇ ಹೇಳಿದ್ದೆ ಎಷ್ಟು ಆಯಿತು ಅಂತ. ಇಲ್ಲಿ ಅರೌಂಡ್ 7,000 ಸ್ಕ್ವೇರ್ ಫೀಟನ್ನು ಹೇಳ್ತಾ ಇದ್ದಾರೆ. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ನಿಮಗೆ. ಅಂದರೆ 2 BHK ಫ್ಲ್ಯಾಟ್ ಬಂದರೆ 71 lakh to 81 lakh ಆಗುತ್ತೆ. ಇಟ್ಸ್ ಸ್ಲೈಟ್ಲಿ ನೆಗೋಷಿಯಬಲ್. 3 BHK ಬಂದರೆ 90 to 95 lakh. ಇಟ್ಸ್ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಯಾಕಂದರೆ ಸೊ ನಮಗೆ ಇನ್ನು ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಹೋದರೆ ನಾವು ಅರೌಂಡ್ 3 BHKಗೆ 1 C ಹೋಗುತ್ತೆ. ರಿಜಿಸ್ಟ್ರೇಷನ್ ಫೀಸ್ ನೋಡ್ಕೊಳ್ತಾ ಹೋದರೆ 2 BHKಗೆ 75 to 80 lakhs ಆಗುತ್ತೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇದು ರೆಡಿ ಟು ಮೂವ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಷ್ಟೊಂದು ಏನು ಡಿಫ್ರೆನ್ಸ್ ಆಗಿರೋದಿಲ್ಲ. ಯಾಕಂದರೆ ಕನ್ಸ್ಟ್ರಕ್ಷನ್ ಲೆವೆಲಲ್ಲೇ ಏನಾದರೂ ನಾವು ಬುಕ್ಕಿಂಗ್ 5 to 10,000 ಬುಕ್ಕಿಂಗ್ ಕೊಟ್ಟಿದ್ರೆ ನಾವು, ಸೊ ತುಂಬ ಕಡಿಮೆ ಆಗ್ತಾಯಿತ್ತು ಬುಕ್ಕಿಂಗ್ ಲೆವೆಲಲ್ಲೇ. ಬಟ್ ಇವಾಗ ರೆಡಿ ಟು ಮೂವ್ ಆಗಿರೋದ್ರಿಂದ ಅರೌಂಡ್ ಅಷ್ಟು ಏನು ಡಿಫ್ರೆನ್ಸಿಯೇಷನ್ ಕಾಣೋದಿಲ್ಲ. ನೀವು ಸ್ವಿಮ್ಮಿಂಗ್ ಪೂಲನ್ನು ಇಲ್ಲಿ ನೋಡ್ತಾ ಇರ್ಬೋದು. ಸ್ವಿಮ್ಮಿಂಗ್ ಪೂಲ್ 2 ಇದೆ. ಒಂದು ಚಿಕ್ಕ ಮಕ್ಕಳಿಗೆ ಬಾಲ್ಕನಿ ಸಿಗುತ್ತೆ ಸಹ
ಸ್ವಿಮ್ಮಿಂಗ್ ಪೂಲನ್ನು ನೋಡ್ಬೋದು. ಇದೆಲ್ಲ ವಿಸಿಟ್ ಮಾಡಿಕೊಂಡು ನಾವು ಮತ್ತೆ ಪಾರ್ಕಿಂಗ್ ಪ್ಲೇಸಿಗೆ ಬರ್ತೀವಿ, ಯಾಕಂದರೆ ನಮ್ಮ ಗಾಡಿಯನ್ನು ಅಲ್ಲಿ ಪಾರ್ಕ್ ಮಾಡಿರ್ತೀವಿ. ಸೊ ದಯವಿಟ್ಟು ಯಾರಾದರೂ ಜೆ ಪಿ ನಗರ್ 9th ಪ್ಲೇಸ್ ಸರೌಂಡಿಂಗಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಫ್ಲ್ಯಾಟನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಸಾಯಿ ನಂದನ ಮಾರ್ವೆಲ್ಗೆ ಹೋಗಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಫ್ಲ್ಯಾಟ್ ಆಗಿದೆ. ನನ್ನ ರೆಫರೆನ್ಸನ್ನು ತೊಗೊಂಡೋದ್ರೆ ದಯವಿಟ್ಟು ನಿಮಗೆ 50 to 1 lakh rupees ಡಿಸ್ಕೌಂಟ್ ಇರುತ್ತೆ. ಅದನ್ನು ಜಸ್ಟ್ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸೊ ನನ್ನ ಒಂದು ಬ್ಲಾಗನ್ನು ನೋಡಿಕೊಂಡು ನನ್ನ ಕಾಂಟ್ಯಾಕ್ಟ್ ನಂಬರನ್ನು ತೊಗೊಂಡವ್ರಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ